ಅನಿಲ್ ಸರ್, ಅನೇಕ ಘಟನೆಗಳಿಗೆ ತಾವು ಸಾಕ್ಷಿಯಾದವರು, ವಿಶ್ಲೇಷಣೆ ಮಾಡಿರ್ತೀರಿ, ಹತ್ತಿರದಿಂದ ಕಾರಣಗಳನ್ನು ನೋಡಿರ್ತೀರಿ. ಬಟ್ ಇಂಥದ್ದೊಂದು ಘಟನೆ ನಿನ್ನೆ ಆಯಿತು ಅಂದಾಗ ತಮ್ಮ ತಲೆಗೆ ಬಂದಿದ್ದೇನು ಸರ್? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದನ್ನ ಅಂತ? ಮೊದಲನೇದಾಗಿ ಅಜಿತ್ ಪವಾರ್ ಅವರು ಈ ದುರ್ಘಟನೆ ಆಗಬಾರ್ದಾಗಿತ್ತು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ಈ ರೀತಿ ನಮ್ಮ ಇಂಡಿಯಾ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಈ ಥರದ್ದು ಘಟನೆಗಳು ಸುಮಾರಾಗಿದೆ. ಹಿಂದೆ ಗುಜರಾತ್ನ ರೂಪಾನಿ ಅವರು ಇರ್ಬೋದು, ಆಮೇಲೆ ಇದರಲ್ಲಿ ಬದುಕುಳಿದವರು ಭಾಳ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ದೇವೇಂದ್ರ ಫಡ್ನವೀಸ್ ಅವರೇ 3 ಸಲ ಇದರಲ್ಲಿ ಉಳಿದಿದ್ದಾರೆ. 3 ಸಲ ಅವ್ರಿಗೆ ಏರ್ ಆಕ್ಸಿಡೆಂಟ್ ಆಗೋಂಥ ಇದರಲ್ಲಿ 3 ಸಲ ಉಳಿದಿದ್ದಾರೆ. ಮೊರಾರ್ಜಿ ದೇಸಾಯಿ ಅವ್ರಿಗೆ ಇದಾಗಿತ್ತು, ಪ್ರೈಮ್ ಮಿನಿಸ್ಟ್ರಿಗೆ, ಅವರು ಕೂಡ ಬದುಕುಳಿದಿದ್ದಾರೆ. ರಾಜನಾಥ್ ಸಿಂಗ್ ಅವರು ಬದುಕುಳಿದಿದ್ದಾರೆ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಆಗೋಂಥ ಈ ಆಕ್ಸಿಡೆಂಟ್ ನೋಬಡಿ ವಿಲ್ ಡೂ ಇಟ್ ಪರ್ಪಸ್ಫುಲ್. ಇದು ಯಾರು ಕೂಡ ಮಾಡೋ ಅಂಥದ್ದಲ್ಲ. ಆಕ್ಸಿಡೆಂಟ್ ಹ್ಯಾಪನ್ಸ್ ಆಕ್ಸಿಡೆಂಟಲ್ಲಿ. ಸೊ ಹಾಗಾಗಿ ನಾವು ಇದನ್ನು ಏನೋ ಆಗ್ಬಿಟ್ಟಿದೆ ಆ ಥರದ್ದು ಯೋಚನೆ ಮಾಡೋದಕ್ಕಿಂತಲೂ ಇದು ಆಗಬಾರ್ದಾಗಿತ್ತು ನಿಜ, ಬಟ್ ಯಾಕೆ ಆಯಿತು ಅನ್ನೋದನ್ನು ತನಿಖೆ ಮಾಡಬೇಕು. ಇದರಲ್ಲಿ ಸತ್ಯಾಂಶ ಹೊರಗೆ ಬರಬೇಕು. ಒಂದು ಇವರು ಹೇಳಿದಾಗೆ ಅದು ಭಾಳ ಸಣ್ಣ ಏರ್ ಸ್ಕ್ರಿಪ್ಟ್, ಅದು ಅಲ್ಲಿ ಮೇಂಟೆನೆನ್ಸ್ ಇಲ್ಲ, ಭಾಳ ಕಡಿಮೆ. ಅಂದರೆ ಯಾಕೆಂದರೆ ಅಲ್ಲಿ ರೆಗ್ಯುಲರ್ ಫ್ಲೈಟ್ ಲ್ಯಾಂಡಿಂಗು ಟೇಕ್ ಆಫ್ ಇಲ್ಲ, ಇಟ್ಸ್ ವೆರಿ ಲಿಮಿಟೆಡ್. ಯಾರಾದರೂ ಈ ಥರ VIP ಹೋದಾಗ ಆ ಥರ ಫ್ಲೈಟ್ಗಳು ಬಂದು ಲ್ಯಾಂಡ್ ಆಗೋ ಅಂಥದ್ದೇ ಹೊರತು ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಏರ್ವೇ. ಸೊ ಹಾಗಾಗಿ ಅದು ಒಂದು ತಪ್ಪಾಗಿರ್ಬೋದು. ಇನ್ನೊಂದು ಈ ವೆದರ್, ಭಾಳ ಜನ ನಮಗೆ ನಿನ್ನೆಯಿಂದ ಇನ್ಫಾರ್ಮೇಷನ್ ಬರ್ತಾ ಇರೋದೇನು ಅಂದರೆ ಬ್ಯಾಡ್ ವೆದರ್ ಇತ್ತು, ಮಂಜು ಕವಿದ ವಾತಾವರಣ, ದ ಮೇನ್ ಥಿಂಗ್. ಆಮೇಲೆ ಒಂದು ಸಲ ನಾವು ನೋಡ್ಬೇಕಾದ್ರೆ ಅದನ್ನ ಅದು ಬರ್ಸ್ಟ್ ಆಗೋಕ್ಕೆ ಮುಂಚೆ ರೈಟ್ ಸೈಡ್ ಇಂಜಿನ್ನಲ್ಲಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ಐ ಥಿಂಕ್ ಅದು ಯಾವ ಕಾರಣಕ್ಕೆ ಆಯಿತು ಅಂತ ಗೊತ್ತಿಲ್ಲ, ಅದು ಟೆಕ್ನಿಕಲಿನ ಅಥವಾ ಬರ್ಸ್ಟ್ ಆಗ ಫೋರ್ಸ್ಗೆ ಆಯ್ತಾ, ಈ ಥರದ ಕಾರಣಗಳೆಲ್ಲ ಇದೆ. ಸೊ ಹಾಗಾಗಿ ಅಜಿತ್ ಪವಾರ್ ಅವರು ನಿನ್ನೆ ಇದಾದರೂ ಅದು ಒಂದು ಆಕ್ಸಿಡೆಂಟ್, ಅದು ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ವಾಪಸ್ ಬರ್ತೀನಿ. ದಯಾನಂದ್ ಸರ್, ಈಗ ಹವಾಮಾನ ವೈಪರೀತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಮಂಜು ಕವಿದ ವಾತಾವರಣ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಪೈಲಟ್ಗೆ ಅಂತ. ಅದರ ಜೊತೆಗೆ ಆ ಒಂದಿಷ್ಟು ಕೊನೆಯ ದೃಶ್ಯಗಳನ್ನು ನೋಡಿದಾಗ ರನ್ವೇ ಕಡೆಗೆ ಹೋಗ್ತಾ ಇದ್ದಂತಹ ವಿಮಾನ ಆಲ್ ಆಫ್ ಅ ಸಡನ್ ರೈಟ್ ಸೈಡಿಗೆ ಹೋಗಿ ಅಪ್ಪಳಿಸುತ್ತೆ, ಸಡನ್ ಆಗಿ ಬೆಂಕಿ ಹೊತ್ಕೊಂಡು ಬಿಡುತ್ತೆ ಅಂತ. ಅದನ್ನ ನೋಡಿದಾಗ ತಮ್ಮ ವಿಶ್ಲೇಷಣೆ ಏನು ಸರ್? ಅದಕ್ಕೆ ಏನು ಕಾರಣ ಇರಬಹುದು? ಯಾವ ರೀತಿ ಟೆಕ್ನಿಕಲ್ ಇಶ್ಯೂಗಳು ಸ್ಟಾರ್ಟ್ ಆಗಿರಬಹುದು ಅಂತ ಅಂದ್ರೆ ಹಿಂದಿನ ಘಟನೆಗಳನ್ನ ಉದಾಹರಣೆಯಾಗಿ ಇಟ್ಕೊಂಡು ಏನಾದರೂ ವಿಶ್ಲೇಷಣೆ ಮಾಡಬಹುದಾ ಸರ್? ಅಲ್ಲ, ನೀವು ಕರೆಕ್ಟ್ ಪಾಯಿಂಟ್ ಹೇಳಿದ್ದೀರಾ. ಯಾಕೆ ಅದು ಏರ್ಕ್ರಾಫ್ಟ್ ಅನ್ಸ್ಟೇಬಲ್ ಆಯ್ತು ಲ್ಯಾಂಡಿಂಗ್, ಅದೇ ನೀವು ಹೇಳ್ತಾ ಇರೋದು. It was not a stable landing at all. It was not the copybook style of landing. ಅಲ್ವೇ ಅಲ್ಲ, ಒಂದ್ ಕಡೆ ರೋಲ್ ಆಗಿ ಒಂದ್ ಕಡೆ ಬಿದ್ದಿದೆ, ಅಪ್ಪಳಿಸಿದೆ ಏರ್ಕ್ರಾಫ್ಟ್. ಹೌದು, ನಿಜ. ಅದಕ್ಕೇನೆ ನಾನು ಹೇಳ್ತಾ ಇರೋದು, ಇವಾಗ ರಿಪೋರ್ಟ್ಸ್ ಆತರ ಬರ್ತಾ ಇದೆ. ಒಂದು ಬ್ಯಾಡ್ ವೆದರ್ ಅಂದ್ರೆ ಹವಾಮಾನದ ವೈಪರೀತ್ಯದಿಂದಾನು ಆಗಿರ್ಬಹುದು, ಅಥವಾ ಇನ್ನೇನಾದ್ರೂ ಟೆಕ್ನಿಕಲ್ ಸ್ನ್ಯಾಕ್ ಡೆವಲಪ್ ಆಗಿರೋ ಸಾಧ್ಯತೆ ಇದೆ. ಈಗ ಅನ್ಲೆಸ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ರೂಲ್ ಔಟ್ ಮಾಡಕ್ ಆಗೋದಿಲ್ಲ. ಅಂಡ್ ಫ್ರಮ್ ಬೋತ್ ಆಂಗಲ್ಸ್ ಇನ್ವೆಸ್ಟಿಗೇಷನ್ಸ್ ನಡೀತಾ ಇರುತ್ತೆ, ಅಥವಾ ಬೋತ್ ಮೇ ಬಿ ದಿ ರೀಸನ್ಸ್, ಎರಡೂನು ಕಾರಣ ಇರ್ಬೋದು. ಸೊ ಇಷ್ಟು ಹೇಳಕ್ಕೆ ಬಯಸ್ತೀನಿ ಅಷ್ಟೇನೆ ಈ ಸ್ಟೇಜ್ ಅಲ್ಲಿ. ಓಕೆ ಸರ್, ಜಸ್ಟ್ ಒಂದು ಕುತೂಹಲ ಸರ್, ಜನಸಾಮಾನ್ಯರ ದೃಷ್ಟಿಯಿಂದ ಈಗ ಹವಾಮಾನ ವೈಪರೀತ್ಯ, ಓಕೆ, ಮಂಜು ಕವಿದ ವಾತಾವರಣ, ಲ್ಯಾಂಡಿಂಗ್ ರನ್ವೇ ಕಾಣಿಸ್ಲಿಲ್ಲ, ಅದು ಸಮಸ್ಯೆ ಆಗಿರಬಹುದು ಅಂತ. ಈಗ ಅತಿಯಾದ ವೇಗ ಇದ್ರೂ ಕೂಡ ಸಮಸ್ಯೆ ಆಗುತ್ತಾ ಸರ್ ವಿಮಾನಗಳಿಗೆ ಹೆಂಗೆ ಅಂತ? ಈ ಲ್ಯಾಂಡಿಂಗ್ ಮಾಡೋ ಸಂದರ್ಭದಲ್ಲಿ ಅತಿಯಾದ ವೇಗ ಇದ್ರೂ ಕೂಡ ಸಮಸ್ಯೆಗಳಾಗ್ಬಿಡುತ್ತಾ ಅಂತ ಜಸ್ಟ್ ಕ್ಯೂರಿಯಾಸಿಟಿ. ಅತಿಯಾದ ಅಂದ್ರೆ ನೀವು ಇದು ವಿಂಡ್ ಸ್ಪೀಡ್ ಹೇಳ್ತಾ ಇದ್ದೀರಾ ಅಥವಾ ಏನ್ ಹೇಳ್ತಾ ಇದ್ದೀರಾ? ಅತಿಯಾದ ವೇಗ ಅಥವಾ ಏರ್ಕ್ರಾಫ್ಟ್ ಸ್ಪೀಡ್ ಹೇಳ್ತಾ ಇದ್ದೀರಾ? ಏರ್ಕ್ರಾಫ್ಟ್ ಸ್ಪೀಡು ಇರಬಹುದು, ಜೊತೆಗೆ ಈ ವೇಗದ ಗಾಳಿ ಅಂತೀವಲ್ಲ ಸರ್, ಗಾಳಿ, ಅದೇನ ವಿಂಡ್ ಸ್ಪೀಡ್ ಹೇಳ್ತಾ ಇದ್ದೀರಾ? ವೇಗದ ಗಾಳಿ. ಅವರು ಅಲ್ಲಿ ರಿಪೋರ್ಟ್ಸ್ ಪ್ರಕಾರ ಹೈ ಸ್ಪೀಡ್ ವಿಂಡ್ ಇರ್ಲಿಲ್ಲ ಅವತ್ತು. ಇನ್ಫ್ಯಾಕ್ಟ್ ಅವ್ರು ಫಸ್ಟ್ ರಿಪೋರ್ಟ್ ಮಾಡಿರೋದು ಕಾಮ್ ವಿಂಡ್ಸ್ ಅಂತ ರಿಪೋರ್ಟ್ ಮಾಡಿದ್ದಾರೆ. ವಿಂಡ್ಸ್ ವೇರ್ ನಾಟ್ ಅಟ್ ಆಲ್ ಆನ್ ದಿಸ್ ಇಸ್ ನಾಟ್ ದಿ ಸೀಸನ್ ಫಾರ್ ಹೈ ಸ್ಪೀಡ್ ವಿಂಡ್ಸ್. ಇದು ಸೀಸನ್ನೇ ಅಲ್ಲ ಇದು ಹೈ ಸ್ಪೀಡ್ ವಿಂಡ್ಗೆ. ಅದು ಕಾಮ್ ವೆದರ್ ಅಂತಾನೆ, ಕಾಮ್ ವಿಂಡ್ಸ್ ಅಂತ ರಿಪೋರ್ಟ್ ಆಗಿದೆ ಅಲ್ಲಿ.
ಸೊ ಆ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಹೈ ಸ್ಪೀಡ್ ವಿಂಡ್ ಪ್ರಶ್ನೆ ಬರೋದೇ ಇಲ್ಲ. ಓಕೆ ಓಕೆ ದಯಾನಂದ್ ಸರ್, ಹಾಗೆ ಈ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ ಸರ್. ಕರ್ನಲ್ ಪಿ ವಿ ಹರಿ ಸರ್ ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆ ಏರ್ಪೋರ್ಟ್ ಬಗ್ಗೆ, ರನ್ವೇ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಅದು ಏನು ಅಂದರೆ ಇವರು ಹೇಳ್ದಾಗೆ ಕರೆಕ್ಟ್ ಅದು. ಇಟ್ ವಾಸ್ ಎ ಅನ್ಸ್ಟೇಬಲ್ ಲ್ಯಾಂಡಿಂಗ್. ಅಂದರೆ ಅವನ ಕಂಟ್ರೋಲಿಂದ ಹೊರಗಡೆ ಇತ್ತು. ಅದಕ್ಕೆ ಕಾರಣ ನನ್ನ ಮನಸ್ಸಿಗೆ ಅದು ಇನ್ವೆಸ್ಟಿಗೇಷನ್ಗೆ ಗೊತ್ತಾಗೋದು. ನೋಡಿ, ಈಗಿಂದ ಸೆಕೆಂಡ್ ಟೈಮ್ ಬಂದಲ್ಲ ಟರ್ನ್ ಮಾಡಬೇಕಾದ್ರೆ, ಆ ಟೈಮಲ್ಲಿ ಆಗಿರೋದು ಇದು. ಆದರೆ ಫಸ್ಟ್ ಟೈಮ್ ಹೋಗಿದ್ದಾನೆ, ಸೆಕೆಂಡ್ ಟೈಮಲ್ಲಿ ಹೋಗಿದ್ದಾನೆ. ಸೆಕೆಂಡ್ ಟೈಮಲ್ಲಿ ಹೋಗಿದ್ದಾಗ ಅದು ಟೈಟ್ ಟರ್ನಿಂಗ್ ಅಂತ ನೆನ್ನೆ ಯಾರೋ ಪೈಲಟ್ಸ್ಗಳು ಮಾತಾಡ್ತಿದ್ರು. ಇಟ್ ವಾಸ್ ಎ ಟೈಟ್ ಟರ್ನಿಂಗ್. ಟೈಟ್ ಟರ್ನಿಂಗಲ್ಲಿ ಅವನು ತಗೊಂಡಿದ್ದಾನೆ. ಡಿಸ್ಟೆನ್ಸ್ ಈಸ್ ಲೆಸ್, ಸ್ಪೀಡ್ ಈಸ್ ಮೋರ್. ಸ್ಪೀಡ್ ಅಂದರೆ ತುಂಬ ಸ್ಪೀಡ್ ಅಲ್ಲ, ಇವ್ರು ಹೇಳಿದಾಗ ಅಷ್ಟು ಸ್ಪೀಡ್ ಅಲ್ಲ. ನಾರ್ಮಲ್ ಲ್ಯಾಂಡಿಂಗಲ್ಲಿ ಏನು ಬೇಕೋ ಅಷ್ಟು ಸ್ಪೀಡಲ್ಲಿದೆ. ಆದರೆ ಡಿಸ್ಟೆನ್ಸ್ ಭಾಳ ಕಡಿಮೆ ಇತ್ತು. ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಟರ್ನಿಂಗ್ ರೇಡಿಯಸ್ ಟೈಟ್ ಇದ್ದಾಗ ಅದು ಹೋಗಿ ರೈಟ್ ಸೈಡಿಗೆ ಅಪ್ಪಳಿಸಿದೆ. ಅದಂತ ನನಗೆ ಒಂದು ಜಸ್ಟ್ ವೆರಿ ದಿಸ್ ಥಿಂಗ್, ಇನ್ನೇನಿಲ್ಲ. ಮತ್ತು ಎರಡನೇದು ಅಂತ ಹೇಳಿದರೆ, ಮೇಲಿಂದ ನಾವು ನೋಡಿದಾಗ ಕೆಳಗೆ ಕ್ಲಿಯರ್ ಕಾಣ್ತದೆ, ಸೈಡಿಂದ ಬಂದಾಗ ಕ್ಲಿಯರ್ ಕಾಣೋದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಮಂಜು ಗ್ರೌಂಡಿಂದ ಮೇಲೆ ಎತ್ತುತ್ತೆ, ಅದು ಮೇಲಿಂದ ಕೆಳಗೆ ಬರೋದಿಲ್ಲ. ನೀವು ಕೆರೆ ಹತ್ರ ಅಲ್ಲಿ ಇಲ್ಲೆಲ್ಲ ಹೋಗಿ ಬೆಳಗಿನ ಜಾವ ಮಂಜುಗಳು ಮೇಲೆ ಹತ್ತಿರ್ತದೆ. ಸೊ ಅವನು ಈ ಕಡೆ ಬರಬೇಕಾದ್ರೆ ಅದು ಅಪ್ಸೆಕ್ಯೂರ್ ಆಗಿರಬಹುದು. ಇದೆ, ನಾವು ಓನ್ಲಿ ಊಹೆ ಮಾಡ್ತಾ ಇದ್ವಿ. ಇಸ್ ನಥಿಂಗ್. ಮತ್ತು ಅವನದು ಲೈನ್ ಆಫ್ ಸೈಟ್ ಅಂತೀವಿ. ಲೈನ್ ಆಫ್ ಸೈಟ್ ಅಂತ ಹೇಳಿದರೆ ಕಣ್ಣಿಗೆ ನೇರವಾಗಿ ಇರೋದು ರೇಖೆ ಇದೆ, ಇಮ್ಯಾಜಿನರಿ ರೇಖೆ, ಅದು ಗೊತ್ತಿರ್ತದೆ ಅದು ಅವನಿಗೆ. ಆ ಲೈನ್ ಆಫ್ ಸೈಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹ ಈ ರೀತಿ ಲ್ಯಾಂಡಿಂಗ್ ಅವನು ಪರ್ಫೆಕ್ಟಾಗಿ ನೇರಕ್ಕೆ ಏರ್ ಸ್ಟ್ರಿಪ್ಸಲ್ಲಿ ಬಂದಿಲ್ಲ ಅವನು. ರನ್ವೇಯಲ್ಲಿ ಸ್ವಲ್ಪ ಇದಾಗಿದೆ. ನನಗೆ ಅನಿಸ್ತದೆ ಮೋಸ್ಟ್ಲಿ ಇದಾಗಿರೋದು ಎರಡನೇ ಲ್ಯಾಂಡಿಂಗ್ ಇದರಲ್ಲಿ ಸ್ವಲ್ಪ ಎರರ್ ಆಫ್ ಜಡ್ಜ್ಮೆಂಟ್ ಆಗಿದೆ. ಬಟ್ ವಿ ಕೆನಾಟ್ ರೂಲ್ ಔಟ್ ದಿ ಪಾಸಿಬಿಲಿಟಿ ಆಫ್ ಟೆಕ್ನಿಕಲ್ ದಿಸ್ ಥಿಂಗ್ ದಟ್ ಕ್ಯಾನ್ ಓನ್ಲಿ ಬಿ ರಿವೀಲ್ಡ್ ಬೈ ದಿ ಒಂದು ಡಾಟಾ ರಿಕಾರ್ಡರ್ ಮತ್ತು ಬ್ಲ್ಯಾಕ್ ಬಾಕ್ಸ್ ಡಾಟಾ ರಿಕಾರ್ಡರ್, ಪೈಲಟ್ ಕಾಕ್ಪಿಟ್ ಇಂದ ಅವ್ರ ಮಾತುಗಳು, ಇನ್ನು ಯಾವುದೋ ಒಂದು ಏನು ಕ್ಲೂ ಸಿಗ್ತದೆ ಅವ್ರ ಹತ್ರ, ಅದೆಲ್ಲ ಸಿಗ್ತದೆ. ಮತ್ತು ಇಲ್ಲಿ ಇದು ಯಾವ ಇನ್ಸ್ಟ್ರೂಮೆಂಟ್ ಇರಲಿಲ್ಲಮ್ಮ ಇಲ್ಲಿ. ಈಗ ಕೆಲವು ಏರೋಪ್ಲೇನ್ಗಳು, ನಮ್ಮ ಆರ್ಮಿಯಲ್ಲೆಲ್ಲ ಏರೋಪ್ಲೇನ್ಗಳಲ್ಲಿ ಕೆಲವು ಹೈ ಆಲ್ಟಿಟ್ಯೂಡಲ್ಲಿ ಹೋಗಬೇಕಾದ್ರೆ ಕೆಲವು ಮಿಷಿನ್ಗಳಿದೆ ಇನ್ಫ್ರಾರೆಡ್ ಟೈಪ್, ಅದು ವಿಂಡ್ಶೀಲ್ಡ್ ಅದ್ರದ್ದು ಕಾಣೋದು ಎಲ್ಲ ಪೈಲಟಿಗೆಲ್ಲ ಕ್ಲಿಯರಾಗಿ ಕಾಣುತ್ತೆ, ರಾತ್ರಿ ಹೋಗಲಿ ಹಗಲು ಹೋಗಲಿ. ಸೊ ಅಂಥ ಯಾವುದು ಎಲ್ಲರ ಮಿಷಿನ್ ಇದು ಇಲ್ಲ ಅವ್ರ ಹತ್ರ. ಯಾವುದೇ ಒಂದು ಏಡ್ಸ್ ಇಲ್ಲ ಅಂಥೇಳಿ ನೆನ್ನೆ ಮಾತಾಡ್ತಾ ಇದ್ರು. ಯಾವುದೇ ಒಂದು ಏಡ್ಸ್ ಇಲ್ಲ, ಬಂದಿದ್ದಾನೆ. ಎರಡನೇದು ಇವ್ರು ಹೇಳ್ದಾಗೆ ನಮ್ಮ ಪತ್ರಕರ್ತರು ಹೇಳಿದ್ರಲ್ಲ, ಅದು ಯೂಸ್ಡ್ ಅಲ್ಲ, ಅದು ಜಾಸ್ತಿ ಯೂಸ್ ಆಗಿಲ್ಲ ಅದು. ಮತ್ತೆ ಮೂರನೇದು ಯಾರು ಹೇಳ್ತಾ ಇದ್ರು, ಸಿಬ್ಬಂದಿ ಕಡಿಮೆ ಇತ್ತು ಅಲ್ಲಿ. ಈಗ ಯಾವುದೇ ಆಗಲಿ, ಯಾವುದೇ ಬಿಲ್ಡಿಂಗ್ ಆಗಲಿ, ಏನಾಗಲಿ, ನೀವು ಎಲ್ಲಿವರೆಗೆ ಅದನ್ನು ಯೂಸ್ ಮಾಡೋದಿಲ್ಲ, ಅದಕ್ಕೆ ಕೆಲವು ಪ್ರಾಬ್ಲಮ್ಸ್ಗಳು ಇರ್ತದೆ. ಸೊ ಈ ರೀತಿ ಎಲ್ಲ ಆಗಿರಬಹುದು ಏನೋ. ಅಂದರೆ ನಮ್ಮದು ವಿ ಆರ್ ನಾಟ್ ದಿ ಅಥಾರಿಟಿ ಟು. ಓಕೆ ಸರ್, ವಾಪಸ್ ಬರ್ತೀನಿ. ನಾವು ಸಾಧ್ಯತೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಎಕ್ಸ್ಪರ್ಟ್ಸ್ ಇರೋದ್ರಿಂದ, ಅವ್ರ ಹತ್ತಿರದಿಂದ ಈ ವಿಚಾರಗಳನ್ನ ನೋಡಿರೋದ್ರಿಂದ ಆಗಿರುವ ಅವಘಡಗಳನ್ನ ಗಮನದಲ್ಲಿಟ್ಕೊಂಡು ಆಗಿರಬಹುದು ಅನ್ನೋ ರೀತಿಯಲ್ಲಿ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಕ್ಸಾಕ್ಟ್ಲಿ ಹಿಂಗೆ ಆಗಿದೆ ಅಂತ ಅಲ್ಲ, ಹಂಗೆ ಆಗಿದೆ ಅನ್ನೋದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಬ್ಲ್ಯಾಕ್ ಬಾಕ್ಸ್ ಸಿಗಬೇಕು, ಅವಾಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ ಅಂತ.